ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಟ್ಸಾನು ಲಾಗ್ಸ್ 99. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಸರಿ ಬಾತ್ ಅಥವಾ ಶಿರಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲೊಂದು ಸ್ಪೆಷಾಲಿಟಿ ಇದೆ. ಏನಂತಂದರೆ, ನಾನು ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ದೇ ಕೇಸರಿ ಬಾತಿಗೆ ಕೇಸರಿ ಕಲರ್ ಹೇಗೆ ಬರ್ಸಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಒಂದು 15ರಿಂದ 20 ಬಾದಾಮಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಅವೈಲಬಲ್ ಇದೆಯೋ ಅದನ್ನು ನೀವು ತೊಗೊಳ್ಳಿ. ನಾನಿಲ್ಲಿ ಈ 3 ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಮೊದಲಿಗೆ ಈ 3 ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಅದರಲ್ಲಿ ನಾನು ತೋರಿಸಿದಂತಹ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಬೆಟರ್. ಇಲ್ಲ ಅಂತ ಅಂದರೆ ಅದು ತುಂಬಾ ಫ್ರೈ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇಲ್ಲಿ ನಾನು ಒಣದ್ರಾಕ್ಷಿನ ಹಾಕ್ಕೊಂಡಿಲ್ಲ, ಯಾಕೆಂದರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ ಅಂತ. ಇದು ಗೋಲ್ಡನ್ ಬ್ರೌನ್ ಕಲರಿಗೆ ಟರ್ನ್ ಆದಮೇಲೆ ನೀವು ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇದೇ ತುಪ್ಪಕ್ಕೆ ನಾನು ತೋರಿಸಿದಂತಹ ಒಣದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ತುಪ್ಪಕ್ಕೆ ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ನಾರ್ಮಲ್ ಆಯಿಲ್, ನೀವು ಅಡುಗೆಗೆ ಏನು ಯೂಸ್ ಮಾಡ್ತೀರೋ ಆ ಆಯಿಲ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಫಾರ್ಚೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎರಡೂ ಆಯಿಲ್ ಮತ್ತು ತುಪ್ಪ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಏನು ತೋರಿಸ್ತಿದ್ದೀನಿ ಆ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಸಣ್ಣ ರವೆ ಅಥವಾ ಮೀಡಿಯಮ್ ರವೆ ಎರಡರಲ್ಲಿ ಯಾವುದನ್ನಾದರೂ ತೊಗೊಳ್ಳಿ. ಅದನ್ನು ನಾನು ಇಲ್ಲಿ ಹೇಗೆ ತೋರಿಸ್ತಿದ್ದೀನೋ ಆ ರೀತಿ ಎಣ್ಣೆ ಮತ್ತು ತುಪ್ಪದ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ನೀವು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಅರೌಂಡ್ 10ರಿಂದ 12 ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗಿದೆ ಅಂತ ಅನಿಸಿದ್ಮೇಲೆ ಸ್ವಲ್ಪ ನಾನು ಯಾವ ಬೌಲಲ್ಲಿ ರವೆನ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಈಕ್ವಲ್ ರೇಷಿಯೋ 2.5 ಕಪ್ಪಿಗೆ 2.5 ಕಪ್ ಆಗುವಷ್ಟು ಅಥವಾ 2 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ತುಂಬ ಸ್ವೀಟ್ನ ಇಷ್ಟಪಡ್ತೀರಾ ಅನ್ನೋದಾದರೆ ಎಕ್ಸ್ಟ್ರಾ ಇನ್ನೂ ಒಂದು 1/2 ಕಪ್ ಅಥವಾ 1 ಕಪ್ ಆಗುವಷ್ಟು ಸಕ್ಕರೆನ ಜಾಸ್ತಿ ತೊಗೊಳ್ಳಿ. ಬಟ್ ತುಂಬ ಸ್ವೀಟ್ ಅನಿಸಿದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾನು ಈಕ್ವಲ್ ರೇಷಿಯೋದಲ್ಲಿ ಸಕ್ಕರೆ ಮತ್ತು ರವೆನ ತೊಗೊಂಡಿದ್ದೀನಿ. ಎರಡು ನೀಟಾಗಿ ಮಿಕ್ಸ್ ಆಗೋ ಥರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಅರೌಂಡ್ 3 to 5 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡೆ. ಅದಕ್ಕೆ ಅದೇ ಟೈಮಲ್ಲಿ ಸಪ್ರೇಟಾಗಿ ನಾನು ನೀರನ್ನ ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಫುಲ್ ಬಿಸಿ ಇರೋ ನೀರನ್ನು ನೀವು ಇದಕ್ಕೆ ಯೂಸ್ ಮಾಡಿ. ಕೋಲ್ಡ್ ವಾಟರ್ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ 2.5 ಕಪ್ ಆಗುವಷ್ಟು ರವೆಗೆ 5ರಿಂದ 6 ಕಪ್ ಆಗುವಷ್ಟು ಹಾಟ್ ವಾಟರ್ನ ನಾನು ಹಾಕ್ಕೊಂಡಿದ್ದೀನಿ. ಆವಾಗಲೇ ಹೇಳಿದೆ ಅಲ್ವಾ, ಒಂದು ಸೀಕ್ರೆಟ್ ಏನಂತ. ಕೇಸರಿ ಕಲರ್ ಬರೋದಕ್ಕೆ ನಾನಿಲ್ಲಿ 1-2 ಕ್ಯಾರೆಟ್ನ ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಅಂತಹ ಜ್ಯೂಸನ್ನ ಹೊರಗಡೆ ತಗೋತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿ ಕೇಸರಿ ಬಾತಿಗೆ ಕೇಸರಿ ಕಲರ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ನೋಡ್ತಿರ್ಬೋದು ಯಾವ ಥರ ಕಲರ್ ಇದೆ ಅಂತ. ನಾನು ಇಷ್ಟು 2 ಕ್ಯಾರೆಟ್ಗೆ ಇಷ್ಟು ಜ್ಯೂಸ್ ಬಂತು. ನಾನು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಬಟ್ ನನಗೆ ಯಾಕೋ ಸ್ವಲ್ಪ ಕಲರ್ ಕಡಿಮೆ ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ಇನ್ನೊಂದು 3 ಕ್ಯಾರೆಟ್ನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ತುಂಬ ಫೈನಾಗಿ ಗ್ರೈಂಡ್ ಮಾಡಿಕೊಂಡು, ಈ ಸರಿ ನಾನು ಅದನ್ನು ಹಿಂಡ್ಕೊಳ್ಳೋಕೆ ಹೋಗಿಲ್ಲ, ಡೈರೆಕ್ಟ್ ಕೇಸರಿ ಬಾತಿಗೆ ಹಾಗೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಅದೇನು ಎಫೆಕ್ಟ್ ಆಗಲ್ಲ. ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಫೈನಲಿ ನಾನಿಲ್ಲಿ ಆವಾಗಲೇ ಡ್ರೈ ಫ್ರೂಟ್ಸ್ ಏನು ತೋರಿಸಿದ್ದೆ ಅಲ್ವಾ, ಅದನ್ನೆಲ್ಲನೂ ಹಾಕ್ಕೊಂಡು ಮೇಲೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಮಗೆ ರುಚಿಕರವಾದಂತಹ ಕೇಸರಿ ಬಾತ್ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು ಅದು ಸ್ವಲ್ಪ ಅಂಟ್ತಾ ಇದೆ. ನಿಮಗೆ ಈ ಥರ ಬೇಡ, ಅದು ನಾವು ಎತ್ಕೊಂಡ ತಕ್ಷಣ ಜಾರು ಹೋಗಬೇಕು ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ. ಇನ್ನೂ ಒಂದು 4 ಸ್ಪೂನ್ ಎಕ್ಸ್ಟ್ರಾ ತುಪ್ಪನ ಹಾಕಿ ಅದು ನೀಟಾಗಿ ಜಾರೋ ಥರ ಬರುತ್ತೆ. ಫೈನಲಿ ನಾನು ಅದನ್ನು 1 ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ, ಯಾಕೆಂದರೆ ಅದು ಸಾಫ್ಟಾಗಿ ಸಿಗಲಿ ತಿನ್ನೋದಕ್ಕೆ ಅಂತ. ಫೈನಲ್ ಟಚ್ಚು ಇಲ್ಲಿ ಫ್ಲೇವರ್ನ ಹಾಕಬೇಕು ನಾವು. ಒಂದು 4ರಿಂದ 5 ಏಲಕ್ಕಿನ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. ಸ್ವೀಟ್ ಅಂದಮೇಲೆ ಏಲಕ್ಕಿ ಇಲ್ಲ ಅಂತಂದರೆ ಅದು ಒಂದು ಫ್ಲೇವರ್ ಬರೋದಿಲ್ಲ ನಮಗೆ. ಸೊ ನಾನು ಇಲ್ಲಿ 4ರಿಂದ 5 ಏಲಕ್ಕಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ನ ಮಾಡಿಕೊಂಡು ಇಟ್ಕೊಂಡೆ.
ನಮಗಿವಾಗ ತುಂಬ ರುಚಿಕರವಾದಂತಹ ಕೇಸರಿಬಾತ್ ರೆಡಿ ಆಯಿತು. ನೀವು ನನ್ನ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಇದೇ ಥರ ಕಿಚನ್ ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.